ಲೊಕೇಶನ್ ಬಂದಿದ್ದೀವಿ. ಬಟ್ ನಮ್ಮ ಜೊತೆ ಏನೋ ನಡೀತಾ ಇದೆ, ಯಾರೋ ವೈಕಲ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಒಂದು ಪೋಲೋ ಕಾರು, ಒಂದು ಬ್ರೀಜಾ ಕಾರು, ಒಂದು ಕ್ರೇಟಾ ಕಾರು, ಒಂದು ಡ್ಯೂಕ್ ಬೈಕ್, ಒಂದು ಎಂಟಿ ಬೈಕ್ ಫಾಲೋ ಮಾಡ್ತಿದ್ದಾರೆ, ಫೋನ್ ಮಾತಾಡ್ತಿದ್ದಾರೆ. ಇನ್ನು ಮೇಲೆ ನಮ್ಮ ಜೊತೆ ಏನಾಗುತ್ತೆ ಗೊತ್ತಿಲ್ಲ. ನಮ್ಮ ಜೀವಕ್ಕೆ ಏನಾದ್ರೆ ಆದ್ರೆ ಇದು ಕಾರಣ ನಮ್ಮ ತಾಯಿ ಹೇಳ್ತೀನಿ, ಆ ನಕಲಿ ದೇವ ಮಾನವ. ನಾನು ಫಿಕ್ಸ್ ಆಗಿದ್ದೀನಿ, ಆ ಸಾಮಾಜಿಕ ಪ್ರಾಣ ಏನೂ ಅಲ್ಲ, ಪ್ರಾಣ ಒಂದು ಪರವಾಗಿಲ್ಲ, ಪ್ರಾಣ ಮಾತ್ರ ಇರಿಸಲ್ಲ, ಇದು ಸರಿಯಲ್ಲ, ಇದು ಖಚಿತ. ನಮಸ್ಕಾರ. ನಮ್ಮ ಜೀವಕ್ಕೆ ಯಾರದೇ ಜೀವಕ್ಕೆ ಏನೇ ಆದ್ರೂ ಕೂಡ ಆ ಮನುಷ್ಯನೇ ಕಾರಣ ಆಗ್ತಾನೆ. ಇವತ್ತು ಡೇಟ್ ನೋಡ್ಕೊಳ್ಳಿ, 10:50 ಆಗಿದೆ, ನೈಟು 15ನೇ ತಾರೀಕು ಈ ವಿಡಿಯೋ ಮಾಡಿಟ್ಕೊಂಡಿದ್ದೀನಿ. ಸೊ ಸೌಜನ್ಯ ವಿಚಾರವಾಗಿ ಹೋಗ್ತಿರ್ತಕ್ಕಂಥ ವ್ಯಕ್ತಿ ಅರ್ಧ ದಾರಿಗೆ ಸ್ಟಾಪ್ ಮಾಡಿ ನಂತರ ದೊಡ್ಡವರಿಂದ ನನಗೆ ಥ್ರೆಟ್ ಕಾಲ್ಸ್ ಬಂತು. ಈ ತರ ಒಂದು ಐಡಿಯಾ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಪ್ರೀ ಪ್ಲಾನ್. ಮೊನ್ನೆ ಕಬ್ಜ ಸ್ಟಾಂಡ್ ಮೇಲೆ ಒಂದು ವಿಡಿಯೋ ಮಾಡಿದ್ದೆ, ವಿಡಿಯೋ ಮಾಡಿದ್ಮೇಲೆ ಗೊತ್ತಾಯ್ತು ಅದೆಲ್ಲ ಪ್ರೀ ಪ್ಲಾನ್ ಅಂತ. ಅಷ್ಟೇ ಅಲ್ಲ, RCB ಪರವಾಗಿ ತಿರುಪತಿ ಪಾದಯಾತ್ರೆ ಮಾಡಿ ಕೂಡ ಪ್ರೀ ಪ್ಲಾನ್. ಅವ ನಡೆದು 100-120 ಕಿಲೋಮೀಟರ್ ಅಷ್ಟೇ. ಅವಾಗ ಕೂಡ RCB ಮೇಲೆ ಕಣ್ಣ ಮಣ್ಣ ಹಾಕಿ ಇರೋದ. ಅಲ್ಲಿಗೆ IPL ಮುಗಿದೋಯ್ತು. IPL ಮುಗಿದ ಮೇಲೆ ಬಿಗ್ ಬಾಸ್ ಬಗ್ಗೆ ಕೆಲವು ವಿಡಿಯೋಸ್ ಮಾಡಿದ. ಆ ವಿಡಿಯೋಸ್ಗಳಿಗೆ ಯೂಸ್ ಬರಲ್ಲ, ಫಾಲೋವರ್ಸ್ ಬರಲ್ಲ. ಅವಾಗ ಇವನ್ ಕಣ್ಣು ಬಿದ್ದಿದ್ದೆ ಸೌಜನ್ಯ ಕೇಸ್ ಮೇಲೆ. ಅವಾಗ ಪ್ಲಾನ್ ಮಾಡ್ಕೊಂಡು ಧರ್ಮಸ್ಥಳ ಪಾದಯಾತ್ರೆಯನ್ನು ಶುರು ಮಾಡಿದ್ಮೇಲೆ ಅರ್ಧ ದಾರಿಗೆ ಹೋದ್ಮೇಲೆ ನಕಲಿ ದೇವಮಾನ ಕಡೆಯಿಂದ ಪ್ರಾಣಾಪಾಯ ಆದ. ನಮಗೆ 4 ಗಾಡಿಗಳಿಂದ ಫಾಲೋ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸುಳ್ಳು ಹೇಳಿ ವಿಡಿಯೋ ಮಾಡಿದ. ಹಿಂಗೆ ಸುಳ್ಳು ಹೇಳಿ ವಿಡಿಯೋ ಮಾಡೋದು ನಮ್ಮ ದೇವರ ಹೆಸರು ಹೇಳಿ ಭಿಕ್ಷೆ ಬಿಡ್ತೀನಿ ಒಂದು ಅರ್ಥ ಇರ್ತದೆ. ಅದು ಬಿಟ್ಟು ತಾಯಿ ಸೌಜನ್ಯ ಹೆಸರು ಶ್ರೀ ಧರ್ಮಸ್ಥಳ ಸ್ವಾಮಿ ಮಂಜುನಾಥ ಹೆಸರು ಬಳಸ್ಕೊಂಡು ನಿನ್ನ ಬೆಳೆ ಬೇಸ್ಕೊಳ್ಳೋಕೆ ಹೋಗಬೇಡ. ಇವತ್ತಿಗೂ ಅದೆಷ್ಟೋ ನಿಜವಾಗಿ ಹೋರಾಟ ಮಾಡೋ ಹೋರಾಟಗಾರರಿದ್ದಾರೆ. ಅಂತೋಗಿ ನಿನ್ನಿಂದ ಕೆಟ್ಟ ಹೆಸರು ನೀವು ತಿಳ್ಕೊಂಡಿರ್ಬೋದು. ಜನಗಳಿಗೆ ಏನ್ ಹೇಳಿದ್ರು ನಿಜ ಅಂತ ನಂತರ ಅಂತ. ಆದ್ರೆ ಜನಗಳಿಗೆ ಸತ್ಯ ಅನ್ನೋದು ಗೊತ್ತಾದ್ರೆ ನಿನ್ನ ಸಿಕ್ಕಲ್ಲಿ ಸವಾಲ್ ಹಾಕಿ ಅಂಟಿ ನೀವ್ ಹೇಳ್ರಿ. ಸೌಜನ್ಯ ಅಕ್ಕನ ಹೆಸರು ಬಳಸ್ಕೊಂಡು ತಮ್ಮ ಬೆಳೆ ಬೇಯಿಸ್ಕೊಳ್ಳೋ ಬೋಳಿ ಮಕ್ಕಳಿಗೆ ಏನ್ ಮಾಡ್ಬೇಕು?